ಬರೀ ಸೀರಿಯಲ್ಲು ಸಿನಿಮಾದಲ್ಲಿ ಯಾರು ಮಾಡ್ತಾರೋ ಅವ್ರು ಮಾತ್ರ ಬಿಗ್ ಬಾಸ್ ಕರ್ಕೊಂಡು ಹೋಗ್ತೀರಾ, ಬೇರೆ ಯಾರು ಸಿಗಲ್ವಾ? ಸ್ಕೂಲಲ್ಲಿ ಹತ್ರ ಬನ್ನಿ, ಗೌರ್ಮೆಂಟ್ ಸ್ಕೂಲ್ ಹತ್ರ ಬನ್ನಿ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಆ ಮಕ್ಕಳನ್ನ ಹೊರಗಡೆ ಕರ್ಕೊಂಬನ್ನಿ. ಯೂಟ್ಯೂಬು ಚಾನಲಲ್ಲಿ ಮಾತ್ರ ಹುಡ್ಕೊಂಬಿಟ್ಬಿಟ್ರೆ ಬೇರೆ ಥರದ್ದು ಹುಡ್ಕೊಂಬನ್ನಿ ಸರ್. ದಯವಿಟ್ಟು ನಿಮ್ಗೆ ನಮಸ್ಕಾರ ಹೇಳ್ತೀನಿ. ಒಳ್ಳೆ ಕಲೆ ಇರೋದೆ, ಎಲ್ಲ ಕಲೆ ಇದೆ. ನಮ್ಮದು ಕನ್ನಡ ಸಂಸ್ಕೃತಿ ಬೇಜಾನ್ ಕಲ್ತಿರ್ತಾರೆ, ಬೇಜಾನ್ ಸ್ಕಿಲ್ ಇದೆ ಎಲ್ಲರ ಹತ್ರನೂ. ಹುಡುಕಿ ದಯವಿಟ್ಟು ನಿಮ್ಮ ಬಿಗ್ ಬಾಸ್ನ ಸ್ವಲ್ಪ ವಿಚಾರಣೆ ಮಾಡಿಬಿಟ್ಟು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿ. ಬರೀ ಜಗಳಾಡೋರನ್ನ, ಚೂರಿ ಚಾಕ ಹಾಕೋರನ್ನ ಇಂಥವ್ರನ್ನೇ ಕರ್ಕೊಂಬರ್ತೀರಲ್ಲ ಸರ್ ನೀವು. ರೋಡಿಸಮ್ ಮಾಡೋರನ್ನ ಹಂಗೆ ನಾವು ರೋಡಿಸಮ್ ಮಾಡ್ಬೇಕಾ? ಪ್ರಪಂಚ ಹಾಳು ಮಾಡ್ತಾರೆ ನಿಮ್ಮ ಮೀಡಿಯಾದವರು. ಬಿಗ್ ಬಾಸೇ ಅರ್ಧ ಹಾಳು ಮಾಡ್ತಾಯಿದೆ. ಬರೀ ಅಂತಿಂಥವ್ರು ಇದೆ ಪಾಪ. ಎಷ್ಟೋ ಜನ ಶೋರೂಮ್ಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಜೀವ ನೋಡಿ, ಮೊನ್ನೆ ಮೈಸೂರು ಇದರಲ್ಲಿ ಪಾಪ ಎಷ್ಟು ಟ್ಯಾಲೆಂಟಾಗಿ ಡ್ಯಾನ್ಸ್ ಮಾಡಿದವನು. ಅಂಥವ್ರನ್ನ ಹೇಳ್ಕೊಂಬನ್ನಿ, ಪರವಾಗಿಲ್ಲ. ಅವನು ಇನ್ನೊಬ್ಬ ಚಾನಲ್ಗೆ ಹೋಗಿ ಸ್ಟಾರ್ ಆದಮೇಲೆ ನೀವು ಅವ್ರನ್ನ ಹೇಳ್ಕೊಂಬರ್ತೀರ. ಅದಕ್ಕಿಂತ ಮುಂಚೆ ಬನ್ನಿ ಸರ್ ಹೊರಗಡೆ. ಪ್ರಪಂಚ ಸುತ್ತರೆ ಬೇಜಾನ್ ಕಷ್ಟದಲ್ಲಿದ್ದಾರೆ. ಬಿಗ್ ಬಾಸ್ ಅನ್ನೋದು ಸರಿ ಇಲ್ಲ ಸರ್, ದಯವಿಟ್ಟು ಹೇಳ್ತೇನೆ. ಸ್ಟಾರ್ ನಟಿಗಳು, ಫಿಲಮ್ ಹೀರೋಯಿನ್ ಬಿಟ್ಬಿಟ್ಟು ಬೇರೆ ಸೆಲೆಕ್ಟ್ ಮಾಡಿ, ಅದು ಖುಷಿ ಪಡ್ತೀವಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿಬಿಟ್ಟು ಎಲ್ಲನೂ ಕೊಡೋಕ್ಕೋದಲ್ಲ. ನಮ್ಮ ಹತ್ರ ಒಂದು ಸ್ಕಿಲ್ ಇದೆಯಪ್ಪ, ನಾನು ಅನ್ಎಜುಕೇಟೆಡ್ ಅಲ್ವಲ್ಲ. ಹುಡುಕಿ ಸರ್, ಎಷ್ಟೆಷ್ಟೋ ಜನ ಬಡವಿರ್ತಾರೆ. ನೀವು ಗಿಫ್ಟ್ ಕೊಡಬೇಡಿಯಪ್ಪ, ನಾವೊಂದು ಚಾನಲಲ್ಲಿ ಬರ್ತೀವಿ ಅಂತ ಖುಷಿ ಅಷ್ಟೇ.